ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನೀವು ದೇವರು ಆಯ್ದುಕೊಂಡ ಜನಾಂಗ, ರಾಜ ಯಾಜಕರು, ಪವಿತ್ರ ಪ್ರಜೆ, ದೇವರ ಸ್ವಕೀಯ ಜನ, ಅವರ ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸುವುದಕ್ಕಾಗಿಯೇ ಆಯ್ಕೆಯಾದವರು. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಅಂಧ ಭಿಕ್ಷುಕನಾದ ತಿಮಾಯನ ಮಗ ಬಾರ್ತಿಮಾಯನಿಗೆ ಯೇಸು ಕಣ್ಣು ಕೊಡುವುದನ್ನು ನಾವು ಕಾಣ್ತೇವೆ. ಯೇಸು ಕ್ರಿಸ್ತರು ದಾವೀದ ಕುಲಪುತ್ರರು ಎಂಬ ಗುರುತು ಅಲ್ಲಿರುವ ಧರ್ಮ ಪಂಡಿತರಿಗೆ, ಧರ್ಮಶಾಸ್ತ್ರಿಗಳಿಗೆ, ಫರಿಸಾಯರಿಗೆ ಸಿಗಲಿಲ್ಲ. ಆದರೆ ಕಣ್ಣು ಕಾಣದೆ ಹುಟ್ಟು ಕುಂಟನಾದ ಭಿಕ್ಷುಕನಿಗೆ ಯೇಸುವೆ ಹಳೆ ಒಡಂಬಡಿಕೆಯಲ್ಲಿ ದೇವರು ವಾಗ್ದಾನ ಮಾಡಿದ ಮೆಸ್ಸಾಯ, ಅಭಿಷಿಕ್ತನಾದ ದಾವೀದನ ಮಗ, ಇಸ್ರಾಯೇಲ್ ರಾಜ್ಯವನ್ನು ಪುನರ್ಸ್ಥಾಪಿಸುವವ, ಎಂದೆಂದಿಗೂ ಆಳ್ವಿಕೆ ನಡೆಸುವವ ಎಂಬ ಅರಿವು ಎಲ್ಲಿಂದ ಬಂತು? ಈ ಮನವರಿಕೆ ಎಲ್ಲಿಂದ ಸಿಕ್ತು? ಆತ ಖಂಡಿತ ಇತರರಿಂದ ಇದನ್ನು ತಿಳಿದಿರ್ಬೋದು, ಅಥವಾ ಯೇಸು ಒಬ್ಬ ಪ್ರವಾದಿಯಾಗಿದ್ದಾನೆ, ಸೌಖ್ಯದಾತ, ಇದೀಗಾಗಲೇ ಎಷ್ಟೋ ಜನರನ್ನು ಗುಣಪಡಿಸಿದ್ದಾನೆ, ದೆವ್ವಗಳನ್ನು ಬಿಡಿಸಿದ್ದಾನೆ ಎಂಬ ಸತ್ಯ ಆತ ಕೇಳಿರ್ಬೋದು. ಆದರೆ ಆತನಿಗಿರುವ ವಿಶ್ವಾಸ, ಆತನು ಯೇಸು ಕ್ರಿಸ್ತರ ಕುರಿತಾಗಿ ಹಳೆಯ ಒಡಂಬಡಿಕೆಯ ಪ್ರವಾದಿಗಳು ಹೇಳಿರುವ ಆ ಪ್ರವಾದನೆಗಳಂತೆ ಆತ ನಂಬಿದ್ದ. ಆತ ಕೂಡ ತನ್ನ ದುರವಸ್ಥೆಯನ್ನು ಸರಿ ಮಾಡಬಲ್ಲ ಬರುವನು ಎಂಬ ವಿಶ್ವಾಸದಲ್ಲಿ, ನಿರೀಕ್ಷೆಯಲ್ಲಿ ಕಾದುಕೊಂಡಿರಬಹುದು. ಬಾರ್ತಿಮಾಯನಲ್ಲಿ ಭೌತಿಕ ದೇಹದ ಅಂಧತ್ವವಿತ್ತು, ಆದರೆ ಆಧ್ಯಾತ್ಮಿಕವಾಗಿ ಆತನಿಗೆ ದೃಷ್ಟಿ ಇತ್ತು. ಅನೇಕರು ಆತನಿಗೆ ಸುಮ್ಮನಿರು ಎಂದಾಗಲೂ ಆತ ಗಟ್ಟಿಯಾಗಿ ದೃಢತೆಯೊಂದಿಗೆ ಯೇಸುವನ್ನು ಕೂಗಿ ಕರುಣೆಗಾಗಿ ಮೊರೆ ಇಡುತ್ತಾನೆ. ದಾವೀದ ಕುಲಪುತ್ರರೇ, ಯೇಸುವೇ ನನ್ನ ಮೇಲೆ ಕರುಣೆ ತೋರಿ ಎಂದು ಮೊರೆ ಇಡ್ತಾನೆ. ಯೇಸು ಅವನ ವಿಶ್ವಾಸ ನೋಡಿ ಆತನನ್ನು ಗುಣಪಡಿಸುತ್ತಾರೆ. ಮತ್ತು ನಾವು ನೋಡ್ತೇವೆ, ಆತ ಯೇಸುವಿನ ಹಿಂಬಾಲಕನಾದ. ಇಂದು ಅನೇಕರು ಬೈಬಲ್ ಪಂಡಿತರಿದ್ದಾರೆ, ವಾಕ್ಯಗಳು ಗೊತ್ತಿವೆ, ಅದನ್ನು ರಿಪೀಟ್ ಮಾಡ್ತಾರೆ, ಬೋಧಿಸುತ್ತಾರೆ. ಆದರೆ ಯೇಸು ಕ್ರಿಸ್ತರು ನಿಜವಾಗಿ ಯಾರಾಗಿದ್ದಾರೆ, ಯಾತಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ಈ ಜಗತ್ತಿಗೆ ಬಂದರು ಎಂಬ ಸತ್ಯ ಅವರಿಗೆ ತಿಳಿದಿಲ್ಲ. ಕೇವಲ ರೋಗ ಸೌಖ್ಯಕ್ಕಾಗಿ, ಈ ಲೋಕದ ಅಳಿದು ಹೋಗುವ ಭೌತಿಕ ಆಶೀರ್ವಾದಗಳಿಗಾಗಿ ಯೇಸುವನ್ನು ಹಿಂಬಾಲಿಸುತ್ತಾರೆ. ಮತ್ತಾಯ 1:23 ಕನಸಿನಲ್ಲಿ ಜೋಸೆಫನಿಗೆ ದೇವದೂತ ಏನೆಂದು ಹೇಳ್ತಾರೆ? ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನೇ ಆತನು. ಯೇಸು ಬಂದ ಮೂಲ ಉದ್ದೇಶ ಆಧ್ಯಾತ್ಮಿಕವಾಗಿ ಸತ್ತು ಹೋದ ಇಡೀ ಮನುಷ್ಯ ಕುಲಕ್ಕೆ ಪಾಪದಿಂದ, ಶಾಪದಿಂದ, ಮರಣದಿಂದ, ಪಿಶಾಚಿಯ ವಂಚನೆಯಿಂದ, ವಶದಿಂದ, ನಿತ್ಯ ನರಕದಿಂದ ರಕ್ಷಿಸಿ ಕಾಪಾಡಲು ತಮ್ಮ ಶಿಲುಬೆ ಯಾತನೆ ಮರಣದ ಮುಖಾಂತರ ನಮ್ಮ ಪಾಪಗಳಿಗೆ ಸಲ್ಲಬೇಕಾದ ದಂಡನೆಯನ್ನು ನಿಮ್ಮ ಬದಲಿಗೆ ಯೇಸು ಕ್ರಿಸ್ತರು ಅನುಭವಿಸಲು, ಆ ನಿತ್ಯ ಮರಣವನ್ನು ನಮ್ಮಿಂದ ತೆಗೆದುಹಾಕಲು ಮತ್ತು ನಮಗೆ ನಿತ್ಯ ಜೀವ ಕೊಡಲು ಯೇಸು ಬಂದರು ಎಂಬ ಸತ್ಯ ಇವತ್ತು ನಮಗೆ ಮನವರಿಕೆ ಆಗಿದೆಯಾ? ಯೇಸುವೇ ಏಕೈಕ ರಕ್ಷಕ, ದೇವಪುತ್ರನಾದ ಯೇಸು ನನಗಾಗಿ ಮನುಷ್ಯ ಪುತ್ರನಾಗಿ ನನ್ನ ಉದ್ಧಾರಕ್ಕಾಗಿ ಬಂದರು ಎಂಬ ಸತ್ಯದ ಅರಿವು ನನಗಿದೆಯಾ? ಪ್ರಿಯರೇ, ಈ ಸತ್ಯದ ಅರಿವು ನಮಗೆ ಶುಭ ಸಂದೇಶ ನೀಡುತ್ತೆ. ಈ ಯೇಸು ಕ್ರಿಸ್ತರ ಜೀವೋದ್ಧಾರ ತರುವ ಶುಭ ಸಂದೇಶ ನಾವು ಆಲಿಸಿದಾಗ ಪ್ರಿಯರೇ, ನಮಗೆ ರಕ್ಷಣೆ ದೊರಕುತ್ತೆ. ನಾವು ದೇವರ ಮಕ್ಕಳಾಗುತ್ತೇವೆ. ನಾವು ರಾಜ ಯಾಜಕರು, ದೇವರ ಸ್ವಂತ ಜನ, ಸ್ವಕೀಯ ಜನ, ದೇವರೇ ಆಯ್ದುಕೊಂಡ ಜನಾಂಗವಾಗ್ತೇವೆ. ನಾವು ದೇವರಿಗೆ ಸೇರ್ತೇವೆ. ನಾವು ಎಂದೆಂದಿಗೂ ಲೋಕಕ್ಕೆ ಸೇರಿದವರಾಗಿ ಜೀವಿಸುವುದಿಲ್ಲ. ಪ್ರಿಯರೇ, ಈ ಸತ್ಯದ ಮನವರಿಕೆ ನಮಗಾಗಬೇಕು. ನಾವು ಇನ್ನೂ ಅಧಿಕವಾಗಿ ಶುಭ ಸಂದೇಶ ಆಲಿಸಬೇಕು. ಇಲ್ಲವಾದರೆ ನಾವು ಪರಾಕಿಯರಂತೆ ಕ್ರೈಸ್ತರು ಎಂಬ ಹೆಸರಿದ್ದು ಯೇಸುವನ್ನು ಕೇವಲ ಶರೀರದ ಅಳಿದು ಹೋಗುವ ಲೋಕದ ಆಶೀರ್ವಾದಗಳಿಗಾಗಿ ನಂಬುತ್ತೇವೆ. 1 ಕೊರಿಂಥ್ಯ 15:19 ಹೇಳುವಂತೆ, ಒಂದು ವೇಳೆ ನಾವು ರಕ್ಷಣೆಗಾಗಿ ಯೇಸುವನ್ನು ಹಿಂಬಾಲಿಸದೆ ಕೇವಲ ಅಳಿದು ಹೋಗುವ ಆಶೀರ್ವಾದಗಳಿಗಾಗಿ ಯೇಸುವನ್ನು ನಿರೀಕ್ಷಿಸುವವರಾದರೆ ನಮ್ಮಂಥ ನಿರ್ಭಾಗ್ಯರು ಯಾರೂ ಇಲ್ಲ. ಆಮೇನ್. ಪ್ರೈಸ್ ದ ಲಾರ್ಡ್.